ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಫಸ್ಟ್ ವೀಕೆಂಡ್ ಬಂದೇ ಬಿಡ್ತು. ಕಿಚ್ಚನ ಪಂಚಾಯಿತಿ ವಾರದ ಕತೆ ಕಿಚ್ಚನ ಜೊತೆ. ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಕ್ಲಾಸ್ ಇರುತ್ತೆ ಅಂತಲ್ಲ, ಯಾರಾದ್ರೂ ತಪ್ಪು ಮಾಡ್ತಾರೋಗೆಲ್ಲ ಕ್ಲಾಸ್ ಇರುತ್ತೆ. ಯಾರಾದ್ರೂ ಚೆನ್ನಾಗಿ ಕೆಲಸ ಟಾಸ್ಕ್ ಗಳೆಲ್ಲ ಮಾಡಿರ್ತಾರೋ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೂಡ ಸಿಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಮತ್ತೆ ಫಸ್ಟ್ ವೀಕ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಯಾರಿಗಾದ್ರೂ ಅಂತ ಕೇಳೋದಾದ್ರೆ, ಈ ವಾರ ಯಾರೆಲ್ಲ ಟಾಸ್ಕ್ ಚೆನ್ನಾಗಿ ಆಡಿದ್ರು, ಯಾರೆಲ್ಲ ವ್ಯಕ್ತಿತ್ವ ಉಳಿಸ್ಕೊಂಡ್ರು, ಯಾರಾದ್ರೂ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡ್ರು, ಇವೆಲ್ಲ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೆ ಅಂತ ಅಪ್ಡೇಟ್ ಇದೆಯಾ, ಮಾಹಿತಿ ಇದೆಯಾ, ಇದೆ ನೋಡೋಣ, ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ವಾರ ಅಂತ ತಗೊಂಡಾಗ ಹೈಲೈಟ್ ಆಗಿದ್ದು ಕೇವಲ 5 ಮೆಂಬರ್ಸ್ ಬೆರಳೆಣಿಗೆ ಅಷ್ಟೇ ಮಾತ್ರ ಸಿಗ್ತಾರೆ. ಅದರಲ್ಲಿ ನಮ್ಮ ಕಾವ್ಯ, ಗಿಲ್ಲಿ ನಟ, ನಮ್ಮ ಅಶ್ವಿನಿ ಗೌಡ, ಆದ್ಮೇಲೆ ಲಾಸ್ಟ್ ಫ್ರೈಡೇ ದಿನ ನಮ್ಮ ಮಾಲು ಅವರು ಸೂಪರ್ ಆಗಿ ಟಾಸ್ಕ್ ಆಡ್ತಾರೆ. ಇಷ್ಟು ಜನ. ಇನ್ನು ಅದಾದ್ಮೇಲೆ ಕೆಲವರು ತಗೊಳೋದಾದ್ರೆ ನಮ್ಮ ಚಂದ್ರಪ್ರಭಾ ಅವರು ಸಿಕ್ಕಿ ಟಾಸ್ಕ್ ಆಡೋದಾಗಿರ್ತಾರೆ. ಇಂತ ಈ ವ್ಯಕ್ತಿಗಳನ್ನ ಕನ್ಸಿಡರ್ ಮಾಡಬಹುದು ಕಿಚ್ಚನ ಚಪ್ಪಾಳೆ ಅಂದ್ರೆ. ಇನ್ನು ಕಾವ್ಯ, ಗಿಲ್ಲಿ ನಟ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡೋ ಚಾನ್ಸಸ್ ಹೈ ಇತ್ತು. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅವರು ಏನಾಗ್ತಾರೆ, ಒಂದು ಟಾಸ್ಕ್ ಆಗಿರ್ಬೋದು, ಅಲ್ಲಿರೋ ಒಂದು ವಾತಾವರಣಕ್ಕೆ ತುಂಬಾ ಕಂಟೆಂಟ್ ಕೊಟ್ಟಿದ್ರು. ಆದ್ರೆ ಕೊನೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಉಸ್ತುವಾರಿಗಳ ಒಂದು ನಿರ್ಧಾರಗಳಿಂದ ಈ ವೀಕ್ ಎಲ್ಲ ಮಾಡಿದ್ದು 0 ಆಗೋಯ್ತು. ಆ ರೀತಿ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಮೇನ್ ಈ ವೀಕಿನ ಫೈನಲಿಸ್ಟ್ ಮಾಡ್ಬೇಕಂತ ಬಿಗ್ ಬಾಸ್ ಕಂಟೆಂಟ್ ಕೊಟ್ಟಾಗ ಇವ್ರೇನು ಅದನ್ನ ಉಳಿಸ್ಕೊಂಡ್ಲಿಲ್ಲ ಅನ್ಸುತ್ತೆ. ಉಸ್ತುವಾರಿಗಳ ಒಂದು ಆರ್ಗ್ಯುಮೆಂಟ್ ಮಾಡಿಲ್ಲ, ಫೈಟ್ ಮಾಡಿಲ್ಲ, ಅಶ್ವಿನಿ ಅವ್ರ ಹತ್ರ ಡಾಮಿನೇಟ್ ಮಾಡಿಲ್ಲ ಅವರು. ಆದ ಕಾರಣ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಕಂಟೆಂಟ್ ಗೋಸ್ಕರ ಕೊಡ್ತಾರ ಚಾನ್ಸೇ ಇಲ್ಲ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ರಾಜಮಾತೆ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರ ಮನೆಯಲ್ಲಿರೋ ಒಂದು ವೇ ಆಗಿರ್ಬೋದು, ಒಂದು ಇದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಕೆಲವು ಸಲ ಸ್ವಲ್ಪ ಪರ್ಸನಲ್ ಆಯ್ತು, ಸ್ವಲ್ಪ ಟಾರ್ಗೆಟ್ ಮಾಡಿದ್ರು ಅನ್ನೋದ್ ಬಿಟ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರಿಂದನೇ ಆ ರೀತಿ ಕಂಟೆಂಟ್ ಕೊಡಕ್ಕಾಗಿತ್ತು ಗಿಲ್ಲಿ ನಟಗೆ ಮತ್ತು ಕಾವ್ಯಗೆ. ಅವ್ರು ಆ ರೀತಿ ರಿಯಾಕ್ಟ್ ಮಾಡ್ಲಿ ಅಂದ್ರೆ ಕಂಟೆಂಟ್ ಕೊಡೋರು ಯಾರು? ಈ ವೀಕ್ ಫುಲ್ 0 ಆಗ್ತಾ ಇತ್ತು. ಯಾಕಂದ್ರೆ ಯಾರು ಪರ್ಫಾರ್ಮೆನ್ಸೇ ಮಾಡ್ತಾ ಇಲ್ಲ, ಯಾರು ಬಾಯಿ ಬಿಸ್ತಾ ಇಲ್ಲ, ಯಾರು ಇದು ಮಾಡ್ತಾ ಇಲ್ಲ. ಆ ಟೈಮಲ್ಲಿ ಇವ್ರು ಒಳ್ಳೆ ಕಂಟೆಂಟ್ ಕೊಟ್ರು ಅಂತ ಹೇಳ್ಬೋದು ಅಶ್ವಿನಿ ಅವರಿಗೆ. ಆ ಉಸ್ತುವಾರ ಒಂದು ನಿರ್ಧಾರ ಸರಿ ಇದ್ದಿದ್ರೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವ್ರಿಗೆ 100% ಕಿಚ್ಚನ ಚಪ್ಪಾಳೆ ಚಾನ್ಸಸ್ ತುಂಬಾನೇ ಇತ್ತು. ಆದ್ರೆ ಆ ಉಸ್ತುವಾರಿಗಳ ನಿರ್ಧಾರದಿಂದ ಬೇರೆಗೆ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ. ಈ ಕೆಲ ವಿಷಯಗಳೆಲ್ಲ ಕನ್ಸಿಡರ್ ಮಾಡಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗೋ ಚಾನ್ಸಸ್ ಇಲ್ಲೇ ಇಲ್ಲ ಅಂತ ಹೇಳೋದು. ಮತ್ತೆ ಇನ್ಯಾರಿಗೆ ಕೊಡ್ತಾರೆ ಗುರು ಅಂತ ಕೇಳ್ತೀರಾ? ಮುಖ್ಯವಾಗಿ ಮಾಹಿತಿ ಅಪ್ಡೇಟ್ ಏನಂದ್ರೆ ನಮ್ಮ ಮಾಲು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ, ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಮುಖ್ಯವಾಗಿ ಕಾರಣ ಏನ್ ಗೊತ್ತಾ? ಮಾಲು ಅವರು ಬೇರೆಯವ್ರ ಬಗ್ಗೆ ಎಲ್ಲಿ ನೆಗೆಟಿವ್ ಆಗಿ ಮಾತಾಡಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾತಾಡಿದ್ದಾರೆ, ಫಿಲ್ಟರ್ ಇದೇನೆ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿನ ಒಂದು ಆಟಗಳು ಬಂದಾಗ ಅಲ್ಲಿರೋ ಬಾಡಿ ಜಿಮ್ಗಳು ಆಗಿರ್ಬೋದು, ಸೀರಿಯಲ್ ಆಕ್ಟರ್ ಆಗಿರ್ಬೋದು, ಇನ್ನೂ ಬೇರೆ ಎಲ್ಲ ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ಪೋಟಿ ಕೊಟ್ಟು 1 ರೌಂಡ್ ಅಲ್ಲ 3 ರೌಂಡ್ ಅಲ್ಲಿ ಟಾಸ್ಕ್ ಹೇಳ್ತಾರೆ. ಆ ಟಾಸ್ಕ್ ಸುಮ್ಮನೆ ಸುತ್ತೋದು ಅಂದ್ರೆ ಅಷ್ಟು ಈಜಿ ಏನಲ್ಲ. ನಾವು 1-2 ಸುತ್ತಿದ್ರೆ ಚಕ್ರ ಬಿದ್ದು ಕೆಳಗೆ ಬೀಳ್ತೀವಿ, ಚಕ್ರ ಬಂದು. ಆದ್ರೆ ಅವ್ರು ಆ ರೀತಿ ಮಾಡ್ದಾನೆ ಆ ಟಾಸ್ಕ್ ನ ನೀಟ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಆ ಟಾಸ್ಕ್ಗೆ, ಆ ಎನರ್ಜಿಗೆ ಅವರು ತುಂಬಾ ಸಲ ಲೈವ್ ಅಲ್ಲಿ ಆಡಿದ್ದಾರೆ, ಕಂಟೆಂಟ್ ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಆ ಟಾಸ್ಕಿನ ವಿಷಯಕ್ಕಾಗಿ ಅವರು ಒಂದು ಸ್ವಚ್ಛಲ ಮನಸ್ಸಿಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ತುಂಬಾನೇ ಇದೆ ಅಂತ ಅಪ್ಡೇಟ್ ಇದೆ. ಇನ್ನು ಮಲ್ಲಮ್ಮ ಅವ್ರು ಕೊಡ್ತಾರ ಚಪ್ಪಾಳೆ ಅಂದ್ರೆ ಚಾನ್ಸ್ ಇಲ್ಲ. ಏನ್ ಗೊತ್ತಾ, ಅವರು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಇದೆ, ಟಾಸ್ಕ್ ಆಡೋದು ಕಷ್ಟ ಇದೆ ಅಂತ ಅವ್ರಿಗೆ ಹೆಂಗ್ ಸಿಗುತ್ತೆ? ಕೆಲವು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಾರದ ಮೊದಲ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಮಲ್ಲು ಅವರಿಗೆ ಸಿಗೋ ಸಾಧ್ಯತೆ ತುಂಬಾ ಹೈ ಇದೆ. ಸಿಕ್ಕಿದೆ ಅಂತೆಲ್ಲ ಹೇಳ್ತಾರೆ. ನೋಡೋಣ ಎಪಿಸೋಡ್ ಎಲ್ಲ ಏನಾಗುತ್ತೆ ಅಂತ. ಮತ್ತೆ ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಚಾನಲ್ ಯಾರು ನೋಡ್ತಿದ್ರೆ ಮಾತ್ರ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.